ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಸರಿಗಮಪ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿದ್ದ ಗಾಯಕಿ ಸುಹಾನಾ ಸೈಯದ್ ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಶಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವಿಶೇಷ ಅಂದ್ರೆ ಕುವೆಂಪು ಆಶಯದ ಮಂತ್ರ ಮಾಂಗಲ್ಯ ಸೂತ್ರದ ಮೂಲಕ ಇಬ್ಬರು ಸತಿಪತಿಯಾಗಿದ್ದಾರೆ. ಕನಕಪುರ ರಸ್ತೆಯ ಶುಭಂ ಮೆಡೋಸ್ನಲ್ಲಿ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ವಿವಾಹ ಬಂಧನದಲ್ಲಿ ಬಂಧಿಯಾಗಿದ್ದಾರೆ. ಸುಹಾನಾ ಸೈಯದ್ ಶಿವಮೊಗ್ಗದ ಸಾಗರ ಮೂಲದವರಾಗಿದ್ದು, ನಿತಿನ್ ಶಿವಾಂಶ್ ಶಿರಸಿ ಮೂಲದವರಾಗಿದ್ದಾರೆ. ರಂಗಭೂಮಿ ಕಲಾವಿದರಾಗಿರೋ ನಿತಿನ್ ಶಿವಾಂಶಿ ಸುಹಾನಾರ ಹೈಸ್ಕೂಲ್ ಸ್ನೇಹಿತನಾಗಿದ್ದು, ಕಳೆದ 16 ವರ್ಷಗಳಿಂದ ಸ್ನೇಹಿತರಾಗಿದ್ದ ಜೋಡಿ ನಡುವೆ ಪ್ರೇಮಾಂಕುರವಾಗಿ ಇದೀಗ ಕುಟುಂಬಸ್ಥರನ್ನ ಒಪ್ಪಿಸಿ ಬಾಳಿನ ಸಂಗಾತಿಗಳಾಗಿದ್ದಾರೆ. ಸುಹಾನಾ ಮುಸ್ಲಿಂ ಆಗಿದ್ರೆ ನಿತಿನ್ ಹಿಂದೂ, ಆದರೆ ಇಬ್ಬರು ಅಂತರ್ಧರ್ಮೀಯ ವಿವಾಹವಾಗಿದ್ದಾರೆ. ಸರಿಗಮಪದಲ್ಲಿ ಹಾಡಿದ ನೀನೇ ರಾಮ ನೀನೇ ಶ್ಯಾಮ ಹಾಡಿನಿಂದ ಮುಸ್ಲಿಮರ ಕೆಂಗಣ್ಣಿಗೆ ಗುರಿಯಾಗಿದ್ದ ಸುಹಾನಾ ಸೈಯದ್ ಹಿಂದೂ ಯುವಕನನ್ನ ವಿವಾಹವಾಗಿ ಪ್ರೀತಿ ವಿಶ್ವದ ಭಾಷೆ ಅನ್ನೋ ಮೂಲಕ ಹೊಸ ಬಾಳಿಗೆ ನಾಂದಿ ಹಾಡಿದ್ದಾರೆ. ಕುವೆಂಪು ಆಶಯದಂತೆ ಮಂತ್ರ ಮಾಂಗಲ್ಯದ ಮೂಲಕ ಸತಿಪತಿಗಳಾಗಿದ್ದಾರೆ. ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿರೋ ಸುಹಾನಾ ಹಾಗೂ ನಿತಿನ್, ಮಂತ್ರ ಮಾಂಗಲ್ಯ ವಿಚಾರ ಓದಿದಾಗ್ನಿಂದ ನಮಗೆ ಅದರ ಬಗ್ಗೆ ಕುತೂಹಲವಿತ್ತು. ಇದೇ ರೀತಿ ಮದುವೆ ಆಗಬೇಕು ಅನ್ನೋದು ನಮ್ಮ ಆಶಯವಾಗಿತ್ತು. ವಿಶ್ವ ಮಾನವತಾವಾದ ಅನ್ನೋದು ಸುಮ್ಮನೆ ಅಲ್ಲ. ಹೀಗಾಗಿ ಮಾದರಿ ಮದುವೆ ಆಗಿದ್ದೇವೆ. ನಾವಿಬ್ರು ಹೈಸ್ಕೂಲ್ ಸ್ನೇಹಿತರು, ಆಗಿನಿಂದಲೂ ಪರಿಚಯ. ಇಬ್ಬರ ಮನೆ ಕಡೆಯಿಂದ ಒಪ್ಪಿಗೆ ಪಡೆದು ಮದುವೆ ಆಗಿದ್ದೇವೆ. ಆಗ ಸ್ನೇಹವೋ ಪ್ರೀತಿಯೋ ಗೊತ್ತಿರಲಿಲ್ಲ. ಇದೀಗ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೀವಿ. ಕರ್ನಾಟಕದ ಜನತೆ ಪ್ರೀತಿಯಿಂದ ನಮ್ಮನ್ನ ಹರಿಸಿದ್ದಾರೆ. ನಾವು ಮಾದರಿಯಾಗಿ ಬದುಕ್ತೇವೆ ಅಂತ ಇಬ್ರು ಹೇಳಿದ್ದಾರೆ. ಇನ್ನು ಈ ಮಂತ್ರ ಮಾಂಗಲ್ಯ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೇಳಿ ಬರ್ತಿದೆ. ಮಂತ್ರ ಮಾಂಗಲ್ಯ ಎಂಬುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ. ಅಂದ್ಹಾಗೆ ಈ ಸರಳ ವಿವಾಹ ಪದ್ಧತಿ ಹುಟ್ಟೋಕೆ ಕಾರಣವೂ ಇದೆ. ಈ ಹಿಂದೆ ಕೃಷಿ ಕೂಲಿಕಾರರು ತಮ್ಮ ಮಕ್ಕಳ ಮದುವೆ ಮಾಡಲು ಶ್ರೀಮಂತರು ಗೌಡರ ಬಳಿ ಸಾಲ ಮಾಡಿ ಬಳಿಕ ಅವರ ಮನೆಯಲ್ಲೇ ಜೀತ ಮಾಡ್ತಿದ್ರು. ಈ ಜೀತದಿಂದ ಮುಕ್ತಿ ಮಾಡೋ ಸಲುವಾಗಿ ಕುವೆಂಪುರವರು ಮಂತ್ರ ಮಾಂಗಲ್ಯವನ್ನ ಪರಿಚಯಿಸ್ತಾರೆ. ಆದರೆ ಈ ವೇಳೆ ಇದನ್ನ ಯಾರು ಕೇಳ್ತಾರೆ, ಯಾರು ಇದನ್ನೆಲ್ಲ ಮಾಡ್ತಾರೆ ಅಂತ ಹಲವರು ಕುವೆಂಪು ಅವರನ್ನ ಪ್ರಶ್ನೆ ಮಾಡಿದ್ರು. ಬಳಿಕ ಕುವೆಂಪು ತಮ್ಮ ಪುತ್ರ ತೇಜಸ್ವಿ ಅವರಿಗೆ ಮೊದಲು ಮಂತ್ರ ಮಾಂಗಲ್ಯ ಮದುವೆ ಮಾಡಿ ಮಾದರಿಯಾದ್ರು. ಇದಾದ ಮೇಲೆ ಒಬ್ಬೊಬ್ಬರಾಗಿ ಮಂತ್ರ ಮಾಂಗಲ್ಯದ ಮೂಲಕ ವಿವಾಹ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಇದೀಗ ಸುಹಾನಾ ನಿತಿನ್ ಕೂಡ ಕುವೆಂಪು ಹಾಕಿಕೊಟ್ಟ ಹಾದಿಯಲ್ಲೇ ಹೆಜ್ಜೆ ಇಟ್ಟು ಮಂತ್ರ ಮಾಂಗಲ್ಯವಾಗಿದ್ದಾರೆ. ಇಬ್ಬರದ್ದು ಅಂತರ್ಧರ್ಮೀಯ ವಿವಾಹವಾಗಿದ್ದು, ವಿಶ್ವ ಮಾನವನ ಕಾನ್ಸೆಪ್ಟ್ನಲ್ಲಿ ದಾಂಪತ್ಯದ ಅಧ್ಯಾಯ ಓಪನ್ ಮಾಡಿದ್ದಾರೆ. ತಾವು ಹುಟ್ಟಿದ ಧರ್ಮಕ್ಕಿಂತಲೂ ಪ್ರೀತಿಯೇ ಪರಮಧರ್ಮ ಅಂತ ನಂಬಿದ ಈ ಜೋಡಿ 16 ವರ್ಷದ ಪ್ರೀತಿಗೆ ಮದುವೆ ರೂಪ ಕೊಟ್ಟಿದ್ದಾರೆ. ಕೊನೆವರೆಗೂ ಒಂದಾಗಿ ಹೆಜ್ಜೆ ಇಡುವ ಪ್ರತಿಜ್ಞೆ ಮಾಡಿದ್ದಾರೆ. ಈ ಪ್ರೀತಿ ಚೆನ್ನಾಗಿರ್ಲಿ ಅಂತ ಪ್ರತಿಯೊಬ್ಬರು ಬಯಸಬೇಕು. ಇದೇ ಮಾನವ ಧರ್ಮ, ಇದೇ ಕುವೆಂಪು ಹೇಳಿರೋ ವಿಶ್ವ ಮಾನವ ತತ್ವ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.